ಚಂದ ಕಾಣಿಸ್ತಿದ್ದೀರಿ. ಓಕೆ, ಅರ್ಚನಾ ಮ್ಯಾಮ್. ಸುಮಾ, ಪಲ್ಲವಿಯಿಂದ ತುಂಬ ಅದ್ಭುತವಾಗಿ ಹಾಡಿದ್ರಿ. ಚರಣ ಎಲ್ಲ ತುಂಬಾ ಚೆನ್ನಾಗಿತ್ತು. ನೀವು ಶರಣು 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 ಹಾಡುವಾಗ ಬಹುಶಃ ನಿಮಗೆ ಲೋವರ್ ಆಕ್ಟೇವಲ್ಲಿ ವಾಯ್ಸ್ ಅದು ತುಂಬ ಲೋ ಆಯಿತು ಅನಿಸುತ್ತೆ. ವಾಯ್ಸ್ ತುಂಬ ಶೇಕಿ ಕೇಳಿಸ್ತಿತ್ತು. ಸ್ಟಾರ್ಟಿಂಗ್ ಆಲಾಪ್ ಕೂಡ ಸ್ವಲ್ಪ ಅನ್ಸರ್ಟನ್ ಇದ್ರಿ. ಅದನ್ನು ಇನ್ನೊಂದು ಸ್ವಲ್ಪ ಅಭ್ಯಾಸ ಮಾಡಬೇಕು. ಆ್ಯಂಡ್ ನೀವು ಕೂಡ ಖಂಡಿತವಾಗ್ಲೂ ಖರಜ್ ಪ್ರಾಕ್ಟೀಸ್ ಮಾಡಲೇಬೇಕು, ಆಯಿತಾ? ಬಟ್ ಇಡೀ ಸಾಂಗ್ ಚೆನ್ನಾಗಿ ಬಂತು. ಇನ್ನೊಂದು ಸ್ವಲ್ಪ ಇನ್ನೂ ಬರುತ್ತೇನೋ ಕೇಳಬೇಕೇನೋ ಅನ್ನೋಷ್ಟೊತ್ತಿಗೆ ನಿಲ್ಲಿಸ್ದಂಗೆ ಅನ್ನಿಸ್ತು ನಮಗೆ. ಇನ್ನೂ ಏನೋ ಸ್ವಲ್ಪ ಬೇಕಾಗಿತ್ತು ಅಂತ ಅನ್ನಿಸ್ತಾ ಇತ್ತು. ಈ ಹಾಡಲ್ಲಿ ನಿಮಗೆ ಆ್ಯಕ್ಚುಲಿ ಸ್ಕೋಪ್ ಕಮ್ಮಿ. ನೆಕ್ಸ್ಟ್ ಟೈಮ್ ಇನ್ನೂ ಅದ್ಭುತವಾಗಿರೋಂಥ ಹಾಡನ್ನು ಆರಿಸ್ಕೊಳ್ಳಿ, ಆಯಿತಾ? ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಸುಮಾ ಅವರೇ, ಸರ್, ಭಕ್ತಿಗೀತೆ ಮಹದೇಶ್ವರನ ಮೇಲೆ ಭಕ್ತಿಗೀತೆ ಹಾಡಿದ್ರಿ. ಇನ್ನೂ ಒಳ್ಳೆಯ ಗೀತೆಗಳನ್ನು ಮುಂದೆ ತನ್ನಿ ಈ ವೇದಿಕೆಗೆ. ಶೋರ್ ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಒಂದೊಳ್ಳೆ ಜನಪದ ಗೀತೆ ಇದು. ಎಲ್ಲ ಪ್ರಕಾರದ ಹಾಡುಗಳನ್ನ ಕೇಳ್ತಾ ಇದ್ದಾಗ ಮಂಗಳಾರತಿ ಹಾಡುಗಳನ್ನ ಎಲ್ಲರೂ ಕೇಳೋಕ್ಕೆ ಸಾಧ್ಯ ಇದೆ ಅಂತಂದರೆ ನೋಡಿ, ಮಹದೇಶ್ವರನ ಮಂಗಳಾರತಿ ಹಾಡು ಕೂಡ ಇದೆ. ಚೆನ್ನಾಗಿ ಹಾಡಿದ್ರಿ. ಆಯ್ಕೆ ಒಳ್ಳೆ ಆಯ್ಕೆನೇ. ನಿಮ್ಮ ಪ್ರಯತ್ನಕ್ಕೆ ಮತ್ತು ನಿಮ್ಮ ಹಾಡುಗಾರಿಕೆಗೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸಿ. ನೀವು ಕೆಮ್ಮೋದು ಅದೆಲ್ಲ ಕೇಳಿಸ್ತಾ ಇತ್ತು, ಅದು ಗಂಟ್ಲು ಸಮಸ್ಯೆ ಅಂತ ಅನಿಸ್ತಾ ಇತ್ತು ನನಗೆ, ಅಲ್ವಾ? ಆರೋಗ್ಯದ ಕಡೆ ಗಮನ ಹರಿಸಿ. ಹಾಡುಗಾರರಿಗೆ ಆರೋಗ್ಯ ಭಾಳ ಮುಖ್ಯ. ಒಳ್ಳೆಯದಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.